ಗೀತಾ ಮಹಾತ್ಮೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಕರ್ಮಗಳು ಮತ್ತು ಫಲಗಳ ಬಗ್ಗೆ ಹೀಗೆ ಹೇಳಿದ್ದಾನೆ. ಅರ್ಜುನ, ಮಾಡುವ ಕರ್ಮಗಳಲ್ಲಿ ನಿನಗೆ ಅಧಿಕಾರವಿದೆಯೇ ಹೊರತು ಅದರಿಂದ ಉಂಟಾಗುವ ಫಲಕ್ಕಲ್ಲ. ಫಲವನ್ನು ಇಚ್ಛಿಸಿ ನೀನು ಕರ್ಮ ಮಾಡಬೇಡ. ಹಾಗೆಯೇ ಕರ್ಮದ ಬಗ್ಗೆ ಆಸಕ್ತಿಯೂ ನಿನಗಿರಲಿ ಎನ್ನುವ ಮೂಲಕ ಕರ್ಮಫಲದ ಬಗ್ಗೆ ಸಾರಿದ್ದಾನೆ. ಕುರುಕ್ಷೇತ್ರದ ಯುದ್ಧದಲ್ಲಿ ತನ್ನನ್ನು ಆಡಿ ಬೆಳೆಸಿದ ತನ್ನ ಹಿರಿಯರು, ವಿದ್ಯೆಯನ್ನು ಕಲಿಸಿದ ಗುರುಗಳ ವಿರುದ್ಧವೇ ತಾನು ಯುದ್ಧ ಮಾಡಬೇಕೆಂದು ಅರಿತಾಗ ಅರ್ಜುನನಲ್ಲಿ ಸಹಜವಾಗಿಯೇ ಗೊಂದಲ, ಅದರ ಜೊತೆಗೆ ದುಃಖವೂ ಮನೆ ಮಾಡಿತ್ತು. ಹೀಗಾಗಿ ಅರ್ಜುನನ ಆದ್ಯ ಕರ್ತವ್ಯವನ್ನು ನೆನಪಿಸಿದ ಶ್ರೀಕೃಷ್ಣನು, ನೀನು ನಿನಗೆ ದೊರೆತ ಕರ್ಮವನ್ನು ಮಾಡು, ಫಲಾಫಲ ನನಗೆ ಬಿಡು ಎಂದು ಅವನನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಾನೆ. ಭಗವದ್ಗೀತೆಯ ಶ್ರೀಕೃಷ್ಣನ ಈ ಸುಪ್ರಸಿದ್ಧ ಮಾತು ಒಂದು ಪ್ರೇರಣಾ ಶಕ್ತಿಯಾಗಿ ಜನಮಾನಸದಲ್ಲಿ ಹಾಸುಹೊಕ್ಕಾಗಿದೆ. ಮನುಷ್ಯ ತಾನಾಗಿಯೇ ಏನೂ ಮಾಡುವುದಿಲ್ಲ. ಹಾಗೆಯೇ ಮಾಡಿದರೂ ಅವನ ಉದ್ದೇಶ ನನಗೆ ಫಲ ದೊರಕಲಿ ಎಂಬ ಅಪೇಕ್ಷಾ ಮನೋಭಾವ ಇರುತ್ತದೆ. ನಿದ್ರಿಸಿರುವ ಹುಲಿಯ ಬಾಯಿಗೆ ತಾವಾಗಿಯೇ ಬೇಟೆ ಬಂದು ಬೀಳದು. ಹಸಿವಾದಾಗ ಆ ಹುಲಿಯು ಪ್ರಯತ್ನ ಮೀರಿ ಹೋರಾಡಿ ಬೇಟೆಯಾಡಲೇಬೇಕು. ಪುರುಷ ಕಾರಣ ವಿನಾ ಕಾರ್ಯಂ ದೈವಂ ನ ಸಿದ್ಧ್ಯತಿ. ಪ್ರಯತ್ನವಿಲ್ಲದೆ ಏನೇ ಕೆಲಸ ಮಾಡಿದರೂ ಫಲ ದೊರೆಯದು. ಹಾಗೆಯೇ ದೇವರು ಕೂಡ ಒಲಿಯಲಾರ. ಶ್ರೀಕೃಷ್ಣನ ಈ ಮಾತಿನ ತಾತ್ಪರ್ಯ ಸರಳವಾಗಿ ಹೇಳಬೇಕೆಂದರೆ, ನಿಯಮಿತ ಕರ್ಮಗಳನ್ನು ಯಾವುದೇ ಫಲಾಫಲಗಳ ನಿರೀಕ್ಷೆಗಳಿಲ್ಲದೆ ನಿರಂತರವಾಗಿ ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಹಾಗೆಯೇ ಕರ್ತವ್ಯದಲ್ಲೂ ನಿರತನಾಗಬೇಕು. ಈ ಎಲ್ಲ ಸತ್ಯವನ್ನು ತಿಳಿಯದ ಮನುಷ್ಯ ಅನಾಯಾಸ ಜೀವನಕ್ಕೆ ಕಾಲಿಟ್ಟು ಪ್ರಯತ್ನವನ್ನೇ ಮರೆತು ದೇವರನ್ನು ಎಲ್ಲೆಲ್ಲೋ ಹುಡುಕುತ್ತಾನೆ. ಆದರೆ ವಾಸ್ತವವಾಗಿ ಕೆಲಸವೇ ದೇವರು, ಕಾಯಕವೇ ಕೈಲಾಸ, ಫಲಾಫಲಗಳೇ ಅವನ ವರಪ್ರಸಾದವಾಗಿದೆ. ಹರಿ ಓಂ.